ಗ್ಯಾರಂಟಿ ಸರ್ಕಾರದ 5 ಉಚಿತ ಯೋಜನೆಗಳಲ್ಲಿ ಫ್ರೀ ವಿದ್ಯುತ್ ಕೂಡ ಒಂದು. ಕಳೆದ 6-7 ತಿಂಗಳಿಂದ ಉಚಿತ ವಿದ್ಯುತ್ ನೀಡುತ್ತಿದ್ದ ಸರ್ಕಾರ ಏಕಾಏಕಿ ಫ್ರೀ ವಿದ್ಯುತ್ ಬಂದ್ ಮಾಡಲಿದೆಯಾ ಎಂಬುದು ಗುಸುಗುಸು ಸುದ್ದಿ ಹರಿದಾಡುತ್ತಿದೆ. ಹೌದು, ಗೃಹಜ್ಯೋತಿ ಬಳಕೆದಾರರಿಗೆ ಗ್ಯಾರಂಟಿ ಸರ್ಕಾರ ಶಾಕ್ ನೀಡಲು ರೆಡಿಯಾಗಿದ್ದು, ಬೇಸಿಗೆ ಆರಂಭವಾಗಿದೆ. ವಿದ್ಯುತ್ ಬಳಕೆಯ ಪ್ರಮಾಣವು ಏರಿಕೆಯಾಗಿದೆ. ಜನರು ಬಿಸಿಲಿನ ಬೇಗೆಯಿಂದ ಎಸಿ, ಕೂಲರ್, ಫ್ಯಾನ್ ಬಳಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿದ್ದು, ಗ್ಯಾರಂಟಿ ಸರ್ಕಾರಕ್ಕೆ ಇದರಿಂದ ಇನ್ನಷ್ಟು ಹೊರೆಯಾಗಲಿದೆ. ಉಚಿತ ವಿದ್ಯುತ್ ನೀಡಿದ ಆರಂಭದಲ್ಲಿ ಹವಾಮಾನ ಸಾಧಾರಣವಾಗಿದ್ದು, ಜನರಿಗೆ ನೀಡಿದ ಉಚಿತ ವಿದ್ಯುತ್ ಬಳಕೆ ಕಡಿಮೆಯಾಗುತ್ತಿತ್ತು. ಅಂದರೆ ಒಬ್ಬ ವ್ಯಕ್ತಿಗೆ ಗ್ಯಾರಂಟಿ ಸರ್ಕಾರ 50 ಯೂನಿಟ್ ಉಚಿತ ನೀಡಿದರೆ 35ರಿಂದ 40 ಯೂನಿಟ್ ಅಷ್ಟೇ ಬಳಸುತ್ತಿದ್ದ. ಆತನಿಗೆ ಉಚಿತವಾಗಿ ನೀಡಿದ್ದಕ್ಕಿಂತ ಕಡಿಮೆ ಪ್ರಮಾಣದಲ್ಲೇ ಬಳಕೆಯಾಗುತ್ತಿತ್ತು. ಆದರೆ ಈಗ ಬೇಸಿಗೆ ಶುರುವಾಗಿದ್ದರಿಂದ 50 ಯೂನಿಟ್ಗಿಂತ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಳಸುತ್ತಾನೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೊಂಚ ಹೊರೆಯಾಗಿದೆ. ಕಳೆದ ತಿಂಗಳು ಲೆಕ್ಕಕ್ಕೂ ಮೀರಿ ಬಳಸಿರುವ ಹಿನ್ನೆಲೆ 20% ಹೆಚ್ಚು ಫಲಾನುಭವಿಗಳು ಸಂಪೂರ್ಣವಾಗಿ ಬಿಲ್ ಪಾವತಿಸಲಾಗಿತ್ತು. ರಾಜ್ಯದಲ್ಲಿ ಸರಿಸುಮಾರು 1.20 ಕೋಟಿ ಜನರು ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ. ನಿಯಮಗಳನ್ನು ಗಮನಿಸದೆ ಬೇಕಾಬಿಟ್ಟಿಯಾಗಿ ಫ್ಯಾನ್, ಎಸಿ, ಕೂಲರ್ಗಳನ್ನು ಅತಿಯಾಗಿ ಬಳಸಲಾಗುತ್ತಿದೆ ಮತ್ತು ಇಂಥವರಿಗೆ ದಂಡವನ್ನು ಕೂಡ ವಿಧಿಸಲಾಗುತ್ತಿದೆ. ಕಳೆದ ಫೆಬ್ರವರಿಯಲ್ಲಿ ವಿದ್ಯುತ್ ಬಳಕೆಯ ಪ್ರಮಾಣ 40% ಏರಿಕೆ ಕಂಡಿದೆ. ರಾಜ್ಯದ ಪ್ರತಿ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ 300 ಲಕ್ಷ ಯೂನಿಟ್ನಿಂದ 340 ಲಕ್ಷ ಯೂನಿಟ್ಗೆ ಏರಿಕೆಯಾಗಿದೆ. ಒಂದೆಡೆ ನೀರಿನ ಅಭಾವ. ಸದ್ಯ ಉಚಿತ ವಿದ್ಯುತ್ ನಿಲ್ಲಿಸಿದ್ದರೆ ಜನರು ಗ್ಯಾರಂಟಿ ಸರ್ಕಾರವನ್ನು ತಿರಸ್ಕರಿಸುತ್ತಾರೆ ಎಂಬ ಭಾವನೆ. ಆದ್ದರಿಂದ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಜಾರಿಯಾಗುವ ಸಾಧ್ಯತೆ ಉಂಟು. ಇದರಿಂದ ಉಚಿತ ವಿದ್ಯುತ್ ನೀಡಿದ ಹಾಗೆ ಆಯಿತು. ಲೋಡ್ ಶೆಡ್ಡಿಂಗ್ನಿಂದ ವಿದ್ಯುತ್ ಬಳಕೆಯ ಪ್ರಮಾಣವು ಕೊಂಚ ತಗ್ಗಲಿದೆ ಎಂಬುದು ಗ್ಯಾರಂಟಿ ಸರ್ಕಾರದ ಲೆಕ್ಕಾಚಾರ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.